ಸಚಿವ ಸ್ಥಾನಕ್ಕೆ ಹಿರಿಯ ಮಂತ್ರಿ ಕೆಜೆ ಜಾರ್ಜ್ ರಾಜೀನಾಮೆ. ಡಿಕೆ ಸರ್ಕಾರದ ಬುಡಕ್ಕೆ ಇದೀಗ ಹಿರಿಯರ ಡೈನಮೈಟ್. ಒಬ್ಬರಾದ ಮೇಲೆ ಒಬ್ಬರಂತೆ ಹಿರಿಯರು ಬ್ಲಾಸ್ಟ್ ಆಗ್ತಾ ಇದ್ದಾರೆ. ಮೊದಲು ರೆಡ್ಡಿ ರೆಬಲ್ ಆದ್ರೂ ನಂತರ ಮುನಿಯಪ್ಪ ಮುನಿಸನ ತೋರಿಸ್ತಾ ಇದ್ದಾರೆ. ಸೊ ಇದರ ಹಿಂದೆ ಯಾರ ಕೈವಾಡ ಇದೆ? 2019ರ ರೀತಿ ಮತ್ತೆ ಇಲ್ಲಿ ಏನಾದ್ರೂ ರಣತಂತ್ರಗಳನ್ನ ರೂಪಿಸೋದಕ್ಕೆ ರೆಡಿ ಆಗ್ತಾ ಇದೆಯಾ ಕೇಸರಿ ಪಡೆ? ಈಗ ಸಿದ್ದು ಪರಮಾಪ್ತ ಮಂತ್ರಿ ಕೆಜೆ ಜಾರ್ಜ್ ಬಹುದೊಡ್ಡ ಬಾಂಬ್ ಸಿಡಿಸ್ತಾ ಇದ್ದಾರೆ. ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿರುವಂತಹ ಸಚಿವ ಕೆಜೆ ಜಾರ್ಜ್. ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಕೆಜೆ ಜಾರ್ಜ್ ರಾಜೀನಾಮೆ, ಡಿಕೆ ಸರ್ಕಾರದ ಬುಡಕ್ಕೆ ಹಿರಿಯರ ಡೈನಮೈಟ್. ಒಬ್ಬರಾದ ಮೇಲೆ ಒಬ್ಬರಂತೆ ಹಿರಿಯರು ಬ್ಲಾಸ್ಟ್ ಆಗ್ತಾ ಇರುವಂತದ್ದು. ಸೊ ಮೊದಲು ರೆಡ್ಡಿ ರೆಬಲ್ ಆದ್ರೂ ನಂತರ ಇದೀಗ ಮುನಿಯಪ್ಪ ಮುನ್ಸನ್ನ ತೋರಿಸ್ತಾ ಇದ್ದಾರೆ. ಡಿಕೆ ಸರ್ಕಾರದ ಬುಡಕ್ಕೆ ಇದೀಗ ಹಿರಿಯರ ಡೈನಮೈಟ್. ಸರ್ಕಾರ ರಚನೆ ಮಾಡ್ತಾ 3 ದಿನಗಳ ಬೆನ್ನಲ್ಲೇ ಇದೀಗ ಆಗ್ತಾ ಇರುವಂತಹ ಬಹುದೊಡ್ಡ ಬೆಳವಣಿಗೆಗಳು. ಸಚಿವ ಸ್ಥಾನಕ್ಕೆ ಹಿರಿಯ ಮಂತ್ರಿ ಕೆಜೆ ಜಾರ್ಜ್ ಇದೀಗ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಡಿಕೆ ಸರ್ಕಾರದ ಬುಡಕ್ಕೆ ಹಿರಿಯರು ಡೈನಮೈಟ್ ಅನ್ನ ಇಡ್ತಾ ಇದ್ದಾರೆ. ಮೊದಲು ರೆಡ್ಡಿ ರೆಬಲ್ ಆದ್ರೂ ನಂತರ ಇದೀಗ ಮುನಿಯಪ್ಪ ಮುನ್ಸನ್ನ ತೋರಿಸ್ತಾ ಇರುವಂತದ್ದು. ಸೊ ಮುಂದೆ ಏನು ಮಾಡಬೇಕು ಅನ್ನುವಂತಹ ಕನ್ಫ್ಯೂಷನ್ ಒಂದ್ ಕಡೆ ಆದ್ರೆ, ರೆಡ್ಡಿ ರಿಸೈನ್, ಕಾಂಗ್ರೆಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ಬೆಳಗ್ಗೆಯಿಂದ ಸಿಎಂ ಡಿಕೆ, ಹೋಮ್ ಮಿನಿಸ್ಟರ್ ಖರ್ಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು, ವಾಟ್ ನೆಕ್ಸ್ಟ್ ಅನ್ನುವಂತಹ ತುರ್ತು ಸಭೆ ಆಗಿರ್ಬೋದು, ಚರ್ಚೆಗಳಾಗಿರ್ಬೋದು ನಡೀತಾ ಇದೆ. ಒಂದ್ ಕಡೆ ಮನವೊಲಿಸುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ, ಮತ್ತೊಂದ್ ಕಡೆ ಖಾತೆಯನ್ನ ಕೇಳ್ತಾರೆ, ಅವ್ರು ಕೇಳಿದಂತಹ ಖಾತೆಯನ್ನ ಕೊಡಬೇಕಾಗತ್ತೆ. ಸೊ ಪೈಪೋಟಿಗಳಿರುತ್ತೆ. ಸೊ ಇದರ ಮಧ್ಯೆ 3 ದಿನದಲ್ಲೇ ಇಷ್ಟು ದೊಡ್ಡ ಬೆಳವಣಿಗೆ, ಕನ್ಫ್ಯೂಷನ್ಸು ಮತ್ತೆ ಕೇಸರಿ ಪಡೆ ಕೂಡ ಎಂಟ್ರಿ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಕೆಳಗಿಳಿದ ತಕ್ಷಣ ಆ ಕಡೆ ಅಲರ್ಟ್ ಆಗಿ ಏನೆಲ್ಲ ಸ್ಟ್ರಾಟಜೀಸ್ ಅನ್ನ ಪ್ಲೇ ಮಾಡ್ಬೋದು, ಏನೆಲ್ಲ ಪ್ಲಾನಿಂಗ್ಸ್ ಅನ್ನ ಪ್ಲೇ ಮಾಡ್ಬೋದು ಅನ್ನೋದ್ರ ಹತ್ರ ಆ ಕಡೆ ಬಿಜೆಪಿ ಕೂಡ ಅಲರ್ಟ್ ಆಗಿದೆ. ಸೊ ಇದರ ಮಧ್ಯೆ ಇದೀಗ ಡಿಕೆ ಶಿವಕುಮಾರ್ಗೆ ದೊಡ್ಡ ತಲೆಬಿಸಿ ಆಗ್ತಾ ಇರುವಂಥದ್ದು. ಡಿಕೆ ಸರ್ಕಾರದ ಬುಡಕ್ಕೆ ನೀರು ಫಿಕ್ಸ್. ಹಾಗಾದ್ರೆ ಸಿಡಿದಂತಹ ಇಂಧನ ಮಂತ್ರಿ ಕೆಜೆ ಜಾರ್ಜ್ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿರುವಂತಹ ಸಚಿವ ಕೆಜೆ ಜಾರ್ಜ್ ಬಿಗ್ ಪ್ಲಾನ್ ಅನ್ನು ಕೂಡ ಮಾಡಿದ್ದಾರೆ. IAS ರಾಜೇಂದ್ರ ಚೋಳನ್ ವರ್ಗಕ್ಕೆ ಇದೀಗ ಜಾರ್ಜ್ ಗರಂ ಆಗಿರುವಂಥದ್ದು. ತೀವ್ರವಾಗಿ ಅಸಮಾಧಾನಗೊಂಡಿರುವಂತಹ ಕೆಜೆ ಜಾರ್ಜ್ ಸಿದ್ದು ಬಳಿ ಬೇಸರವನ್ನ ತೋಡ್ಕೊಂಡಿದ್ದಾರೆ ಪವರ್ ಮಿನಿಸ್ಟರ್. ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. IAS ರಾಜೇಂದ್ರ ಚೋಳನ್ ವರ್ಗಕ್ಕೆ ಜಾರ್ಜ್ ಗರಂ ಆಗಿರುವಂಥದ್ದು, ಅಸಮಾಧಾನಗೊಂಡಿದ್ದಾರೆ. ಸೊ ಹಾಗಾಗಿ ಒಬ್ಬರ ಹಿಂದೆ ಒಬ್ರು ಈ ರೀತಿಯಾಗಿ ಡೈನಮೈಟ್ ಅನ್ನ ಇಡ್ತಾ ಇರುವಂಥದ್ದು ಸಿಕ್ಕಾಪಟ್ಟೆ ತಲೆನೋವಾಗಿ ಪರಿಣಮಿಸ್ತಾ ಇದೆ ಡಿಕೆ ಶಿವಕುಮಾರ್. ಸಿದ್ದು ಬಳಿ ಬೇಸರವನ್ನ ತೋಡ್ಕೊಂಡಿರುವಂತಹ ಪವರ್ ಮಿನಿಸ್ಟರ್ ಅಸಮಾಧಾನಗೊಂಡಿರೋದ್ರ ಬಗ್ಗೆ, ಯಾಕಾಗಿ ರಿಸೈನ್ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಬಳಿ ಮಾತನಾಡಿದ್ದಾರೆ, ನಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ತೀವ್ರವಾಗಿ ಅಸಮಾಧಾನಗೊಂಡಿರುವಂತಹ ಕೆಜೆ ಜಾರ್ಜ್ ಇದೀಗ ಮುಂದೆ ಏನು ಮಾಡಬಹುದು, ಏನಾಗತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ. ಸಿದ್ದು ಬಳಿ ಹೋಗಿ ಎಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ ಪವರ್ ಮಿನಿಸ್ಟರ್. IAS ರಾಜೇಂದ್ರ ಚೋಳನ್ ವರ್ಗಕ್ಕೆ ಜಾರ್ಜ್ ಗರಂ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಎಲ್ಲ ಇಂಚಿಂಚು ಮಾಹಿತಿಯನ್ನು ಕೂಡ ಸಿದ್ದು ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಪೊಲಿಟಿಕಲ್ ಸ್ಟೋರಿ. ಸೊ ವಾಟ್ ನೆಕ್ಸ್ಟ್ ಅನ್ನುವಂತಹ ಕ್ಯೂರಿಯಾಸಿಟಿ ಇದ್ದೇ ಇದೆ. ಸೊ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ, ಮತ್ತೊಂದು ಕಡೆ ಈ ಕಡೆ ಕೆಜೆ ಜಾರ್ಜ್ ಅವರು ಕೂಡ. ಸೊ ಒಂದರಿಂದ ಒಂದು ಆಗ್ತಾ ಇರುವಂತಹ ಈ ರೀತಿಯಾದಂತಹ ಬೆಳವಣಿಗೆಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ತುರ್ತು ಸಭೆಯನ್ನು ಕೂಡ ನಡೆದು ಏನು ಮಾಡಬಹುದು ಮುಂದೆ ಅನ್ನುವಂತಹ ಚರ್ಚೆಯನ್ನು ಕೂಡ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇರುವಂತದ್ದು. ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಸರ್, ನನಗೆ ಈ ಸಂಪುಟದಲ್ಲಿ ಸಚಿವ ಸ್ಥಾನವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯ ಬಳಿ ಕೆಜೆ ಜಾರ್ಜ್ ಮನತಿಗಿಂತವನ್ನ ತೋಡ್ಕೊಂಡಿದ್ದಾರೆ. ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೀನಿ. ಜಾರ್ಜ್ಗೆ ಕ್ಲಾಸ್ ತೆಗೆದುಕೊಂಡಿರುವಂತಹ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಎಲ್ಲರ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸುಮ್ಮನೆ ಇರ್ರಿ, ರಾಹುಲ್ ಸ್ವಾಗತಿಸೋಣ ಬನ್ರಿ ಅಂತ ಕರೆದಿದ್ದಾರಂತ ಸಿದ್ದರಾಮಯ್ಯ. ಹೀಗೆ ಹೇಳ್ತಾರ ರಾಹುಲ್ ಸ್ವಾಗತಕ್ಕೆ ಜಾರ್ಜ್ ಕರೆದೊಯ್ದಿದ್ದಾರೆ ಸಿದ್ದು. ಈ ರೀತಿಯಾಗಿ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ನಿಮ್ಮ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಇಂಚಿಂಚು ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ರಾಜೀನಾಮೆ ಕೊಡ್ತೀನಿ ಅಂತ ಮತ್ತೊಂದು ಕಡೆ ಮುಂದಾಗ್ತಾ ಇರುವಂತಹ ಶಾಸಕರು, ಸಚಿವರು. ಸೊ ವಾಟ್ ನೆಕ್ಸ್ಟ್ ಅನ್ನುವಂತಹ ಚರ್ಚೆ ಮತ್ತೊಂದು ಕಡೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವ್ರನ್ನೆಲ್ಲರನ್ನು ಕೂಡ ಹೇಗೆ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ. ಸೊ ಹೀಗೆಲ್ಲ ಮಾಡ್ತಾರಾ, ಬನ್ರಿ ರಾಹುಲ್ ಅವ್ರನ್ನ ಸ್ವಾಗತ ಮಾಡೋಣ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಕೆಜೆ ಜಾರ್ಜ್ ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಸೊ ನನಗೆ ಈ ಸಂಪುಟದಲ್ಲಿ ಸಚಿವ ಸ್ಥಾನವೇ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಜಾರ್ಜ್ ಸಿದ್ದರಾಮಯ್ಯ ಬಳಿ ಹೇಳ್ಕೊಂಡಿದ್ದಾರೆ.
ಗಿಂತವನ್ನ ಮಾಡ್ಕೊಂಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಸುಮ್ಮನಾಗ್ತಾ ಇದ್ದಾರೆ. ಏನ್ರಿ ಈ ಸಮಯದಲ್ಲಿ ಈ ರೀತಿ ಹೇಳ್ತಾರಾ, ಸುಮ್ನಿರ್ರಿ, ರಾಹುಲ್ನ ಸ್ವಾಗತಿಸೋಣ ಬನ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೆಪಿಸಿಎಲ್ ಎಂಡಿ ಆಗಿದ್ದಂತಹ ಹಿರಿಯ IAS ಗೌರವ್ ಕುಪ್ಪಾತ್ ಆದರೆ ಜಾರ್ಜ್ ಗಮನಕ್ಕೆ ತರದೆ ಕೆಪಿಸಿಎಲ್ಗೆ ಹೊಸ ಎಂಡಿಯನ್ನ ನೇಮಕ ಮಾಡಲಾಗಿದೆ. ಸೊ ಇದರಿಂದ ಕೂಡ ಬೇಸರ ಆಗಿದ್ದಾರೆ. ಕೆಪಿಸಿಎಲ್ಗೆ ಹಿರಿಯ ಅಧಿಕಾರಿ ಬದಲು ಕಿರಿಯ ಅಧಿಕಾರಿಯನ್ನ ನೇಮಕ ಮಾಡಿರುವಂತದ್ದು. ರಾಜೇಂದ್ರ ಚೋಳನ್ ನೇಮಕಕ್ಕೆ ಕೆಜೆ ಜಾರ್ಜ್ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಏನ್ ಹೀಗಾಯ್ತಲ್ಲ, ಒಂದು ಮಾತು ಕೇಳ್ಬೋದಿತ್ತಲ್ವಾ, ಯಾವುದೇ ರೀತಿಯಾದಂತಹ ನನ್ನ ಗಮನಕ್ಕೆ ತರದೇ ಆಗಿರುವಂತಹ ಬೆಳವಣಿಗೆ ಇದು. ಅಶ್ವವೇಗ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿಗಳು. ಯಾರೆಲ್ಲ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ, ವಿತ್ ರೀಸನ್ಸ್ ಏನಕ್ಕಾಗಿ, ಮತ್ತೆ ಮುಂದೆ ಏನು ಮಾಡಬಹುದು, ಮತ್ತೆ ಸಿದ್ದರಾಮಯ್ಯನವರ ಸಪೋರ್ಟ್ ಅಂದ್ರೆ ಸಮಾಧಾನ ಮನವೊಲಿಕೆ ಕೆಲಸ ಯಾವ ರೀತಿಯಾಗಿ ಆಗ್ತಾ ಇದೆ. ಜಾರ್ಜ್ ಗಮನಕ್ಕೆ ತರದೆ ಕೆಪಿಸಿಎಲ್ಗೆ ಹೊಸ ಎಂಡಿಯನ್ನ ನೇಮಕ ಮಾಡಿರುವಂಥದ್ದು, ಹಿರಿಯ ಅಧಿಕಾರಿಯ ಬದಲಾಗಿ ಕಿರಿಯ ಅಧಿಕಾರಿಯನ್ನ ನೇಮಕ ಮಾಡಿರುವಂಥದ್ದು ಕೂಡ ಇವರಿಗೆ ಬೇಸರದ ಸಂಗತಿ. ರಾಜೇಂದ್ರ ಚೋಳನ್ ನೇಮಕಕ್ಕೆ ಇದೀಗ ಕೆಜೆ ಜಾರ್ಜ್ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ಸರಿ ಹೀಗೆ ಮಾಡಿದ್ದು, ಸಚಿವ ಸ್ಥಾನ ತೊರೆಯೋದಕ್ಕೆ ಸಜ್ಜಾಗಿದ್ದಾರೆ ಇದೀಗ ಪವರ್ ಮಿನಿಸ್ಟರ್ ಜಾರ್ಜ್. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಸಿಕ್ಕಾಬಡೆ ಕ್ಯೂರಿಯಾಸಿಟಿ ಇರುವಂತದ್ದು, ಒಬ್ಬರ ಹಿಂದೆ ಒಬ್ರು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೀಗ ಕೆಪಿಸಿಎಲ್ ನ ಎಂಡಿಯನ್ನ ಅವರ ಗಮನಕ್ಕೆ ತರದೆ ಅಂದ್ರೆ ಹಿರಿಯ ಅಧಿಕಾರಿಯನ್ನ ಬಿಟ್ಟು ಕಿರಿಯರನ್ನ ಮಾಡಿದ್ದಾರೆ ಅನ್ನುವಂತಹ ಬೇಸರ ಒಂದ್ ಕಡೆ ಇದೆ. ಮತ್ತೆ ಇನ್ನೆಲ್ಲ ಯಾವ ರೀಸನ್ಸ್ ಇದೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಕೂಡ ಸಮಾಧಾನವನ್ನ ಮಾಡೋಕೆ ಹೊರಟಿದ್ದಾರೆ ಜಾರ್ಜ್ ಅವರಿಗೆ, ಬನ್ರಿ ರಾಹುಲ್ ಅವ್ರನ್ನ ಸ್ವಾಗತ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ದೀಪಾ? ರೋಜಾ, ಹೊಸದಾಗಿ ಸರ್ಕಾರ ರಚನೆ ಆಯ್ತು. ಅಂದ್ರೆ DK ಶಿವಕುಮಾರ್ ಅವರ ನೇತೃತ್ವವನ್ನ ವಹಿಸಿದ್ರು, ಸಿಎಂ ಆದ್ರು. ಸಿಎಂ ಆಗಿ 2 ದಿನ ಕಳೆಯಲಿಲ್ಲ, ಆದ್ರೆ ಗೊಂದಲಗಳು ಇದೀಗ ಬಹಿರಂಗ ಆಗ್ತಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗೊಂದಲ ಇದ್ರೂ ಕೂಡ ಬಹಿರಂಗ ಆಗಿರ್ಲಿಲ್ಲ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದ್ದಾಗ. ಆದ್ರೆ ಇದೀಗ DK ಶಿವಕುಮಾರ್ ನೇತೃತ್ವ ವಹಿಸಿಕೊಂಡ 2 ದಿನಕ್ಕೆ ಈ ರೀತಿಯಾದಂತಹ ಗೊಂದಲ ಇದೀಗ ಶುರುವಾಗಿರುವಂತದ್ದು. ಒಂದು ಕಡೆ ಈಗ ಆಲ್ರೆಡಿ ರಾಜೀನಾಮೆಯನ್ನ ರಾಮಲಿಂಗಾರೆಡ್ಡಿ ನೀಡಿದ್ದಾರೆ. ಇದೀಗ ಮುನಿಯಪ್ಪ ಅವರು ಕೂಡ ಹಿರಿಯರನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ, ಹಿರಿಯರಿಗೆ ಸರಿಯಾದ ಖಾತೆಗಳನ್ನ ನೀಡ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ರಾಜೀನಾಮೆಗೆ ಮುಂದಾಗ್ತೇನೆ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಇದರ ಮಧ್ಯೆ ಇಲಾಖಾವಾರು ಮೂಗು ತೋರಿಸ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕೆಜೆ ಜಾರ್ಜ್ ನನಗೆ ಮಂತ್ರಿ ಸ್ಥಾನವೇ ಬೇಡ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆಯನ್ನ ಮಾಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಸದ್ಯಕ್ಕೆ ಏರ್ಪೋರ್ಟ್ ನಲ್ಲಿ ಮನವೊಲಿಸುವಂತಹ ಕೆಲಸ ಆಗ್ತಾ ಇದೆ. ಅಂದ್ರೆ ಏನ್ ಸುರ್ಜೇವಾಲಾ ಬಂದಿದ್ರು, ರಾಹುಲ್ ಗಾಂಧಿ ಅವ್ರನ್ನ ಇನ್ವೈಟ್ ಮಾಡೋದಿಕ್ಕೆ ಏರ್ಪೋರ್ಟ್ಗೆ ತೆರಳಿದ್ರು ಸಿಎಂ, ಏನು ಸಿದ್ದರಾಮಯ್ಯ ಮತ್ತೆ ಉಳಿದಂತಹ ಸಚಿವರುಗಳು, ಸಚಿವರುಗಳನ್ನ ಅಲ್ಲೇ ಕೂರಿಸಿ ಮಾತನಾಡುವಂತಹ ಸಮಾಧಾನ ಮಾಡುವಂತಹ ಪ್ರಕ್ರಿಯೆ ಈಗ ಶುರುವಾಗಿರುವಂತದ್ದು. ರೋಜಾ, ದೀಪಾ, ಇನ್ನೊಂದು ಏನಂತ ಹೇಳಿದ್ರೆ, ಈಗ ಸರ್ಕಾರ ರಚನೆ ಆಗಿ 3 ದಿನ ಆಗಿಲ್ಲ, ಈ ರೀತಿಯಾದಂತಹ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ. ಇದರ ಮಧ್ಯೆ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಎಲ್ಲವೂ ಕೂಡ ಈಗ ಬಿಜೆಪಿಗೆ ಯಾವ ರೀತಿಯಾಗಿ ವರವಾಗುತ್ತೆ. ಬಿಕಾಸ್ ಈಗ ಆಲ್ರೆಡಿ ಕೇಸರಿ ಪಡೆಯ ಚಾಣಕ್ಯ ಏನಿದ್ದಾರೆ, ಅವರು ಒಂದು ರೀತಿಯಾಗಿ ಗೇಮ್ ಪ್ಲಾನ್ ಅನ್ನ, ಮಾಸ್ಟರ್ ಮೈಂಡ್ ನ ಉಪಯೋಗಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ವಿಚಾರವಾಗಿ ಆಗಿರ್ಬೋದು, ಜಾರ್ಜ್ ಅವರ ವಿಚಾರವಾಗಿ ಆಗಿರ್ಬೋದು. ಸೊ ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಯಾವ ರೀತಿಯಾಗಿ ಗೇಮ್ ಪ್ಲಾನ್ ಅನ್ನ, ಮಾಸ್ಟರ್ ಮೈಂಡ್ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು? ಇದು ಕಂಪ್ಲೀಟ್ ಆಗಿ ಅಲ್ಲಿಗೆ ಪ್ಲಸ್ ಆಗ್ತಾ ಇದೆ. ಅಲ್ವಾ, ವಿಪಕ್ಷಗಳು ಪಕ್ಷದಲ್ಲಿರುವಂತಹ ಗೊಂದಲಗಳನ್ನ, ಸಮಸ್ಯೆಗಳನ್ನೇ ಜನರ ಮುಂದಿಟ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರಿಂದ ಇದು ಅವರಿಗೆ ಇವರೇ ಒಂದು ದಾರಿ ಮಾಡ್ಕೊಟ್ಟಂಗ ಆಗ್ತಾ ಇದೆ. ಅಂದ್ರೆ ರಾಜೀನಾಮೆ ಸೇರಿದಂತೆ ಒಂದಿಷ್ಟು ವಿಚಾರಗಳ ಪೈಕಿ. ಹಾಗಾಗಿ ಇದೇನು ಹೊಸ ವಿಚಾರ ಅಲ್ಲ. ಹಿಂದೆ ಯಾವಾಗ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಅವರು ರಾಜೀನಾಮೆ ಕೊಟ್ಟು ಬೊಮ್ಮಾಯಿ ಅವ್ರನ್ನ ರಚನೆ ಮಾಡುವಂತಹ ಸಮಯದಲ್ಲೂ ಕೂಡ ಕಾಂಗ್ರೆಸ್ ನಾಯಕರುಗಳನ್ನ ಹೇಳಿಕೆಗಳನ್ನ ಕೊಡುವ ಮೂಲಕ ಸರ್ಕಾರ ಯಾವ ರೀತಿಯಾಗಿ ನಡೀತಿದೆ ಅನ್ನೋದ್ರ ಮೂಲಕ ಟೀಕೆಗಳನ್ನ ಮಾಡಿದ್ರು. ಅದೇ ರೀತಿ ಬಿಜೆಪಿ ಅವರು ಕೂಡ ಈಗ ಟೀಕೆಗಳನ್ನ ಮಾಡುವಂತಹದ್ದು ಸಹಜ ವಿಚಾರ. ರೋಜಾ, ಥ್ಯಾಂಕ್ ಯು ದೀಪಾ, ತಮ್ಮ ಅಪ್ಡೇಟ್ಸ್ಗಾಗಿ.